ಹೊಟ್ಟೆಯೊಂದರಗಳೇ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀ ಪರರ, ದಿಟ್ಟಿಸುತ ಕರುಬುವೆಯು ಮಂಕುತಿಮ್ಮ, ದಿಟ್ಟಿಸುತ ಕರುಬುವೆಯು ಮಂಕುತಿಮ್ಮ. ಹೊಟ್ಟೆಯೊಂದರಗಳೇ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀ ಪರರ, ದಿಟ್ಟಿಸುತ ಕರುಬುವೆಯು ಮಂಕುತಿಮ್ಮ, ದಿಟ್ಟಿಸುತ ಕರುಬುವೆಯು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂಥ ಕಗ್ಗದ ಅರ್ಥ ಏನಂತ ಹೇಳಿದರೆ, ಮನುಷ್ಯನಿಗೆ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದು ಅಂತ ಒಂದು ದೊಡ್ಡ ಕೆಲಸ, ಅದೊಂದು ದೊಡ್ಡ ರಗಳೆ. ಅಂಥದ್ದೊಂದು ಇದ್ದದನ್ನ ಮುಗಿಸ್ಕೊಂಡ್ರೂ ಅದು ಸಾಲದು ನಮಗೆ ಅನ್ನುವಂತೆ ಹೊಟ್ಟೆ ತುಂಬಿದರೂ ಕೂಡ ನಾವು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂತಹ ಒಂದು ಗುಣ ಇಟ್ಕೊಂಡಿರ್ತೀವಿ. ಪ್ರಾಣಿಗಾದ್ರೂ ಹೊಟ್ಟೆ ತುಂಬಿದ ಮೇಲೆ ಸುಮ್ಮನೆ ಮಲ್ಕೊಳ್ಳುತ್ತೆ. ಒಂದು ತೋಳದ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ಮನುಷ್ಯರಾಗಲ್ಲ. ತಮ್ಮದು ಮುಗಿದ್ರೂ ಕೂಡ ಅವರು ಸಂತೃಪ್ತಿಯಿಂದ ಇರೋದೇ ಇಲ್ಲ. ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೋದನ್ನು ರೂಢಿಸ್ಕೊಂಡಿರ್ತಾರೆ. ಅದನ್ನು ನಾವು ಬಿಡಬೇಕು ಅಂತ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಒಂದು ಕಥೆ ಹೇಳ್ತೇನೆ. ಒಂದು ಊರಿನಲ್ಲಿ ಇಬ್ಬರಿದ್ರಂತೆ. ಇಬ್ಬರು ಸಮಾನ ವಯಸ್ಕರು. ಒಬ್ಬನು ಬೆಸ್ಟ್ ಆರ್ಟಿಸ್ಟ್, ಪೇಂಟಿಂಗ್ ಬರೆಯುವಂಥವನು. ಇನ್ನೊಬ್ಬವನು ಒಳ್ಳೆ ರೀತಿ ಕೊಳಲನ್ನು ನುಡಿಸುವಂಥವನು, ಫ್ಲೂಟ್. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಒಬ್ಬರನ್ನೊಬ್ಬರು ಮೆಚ್ಕೊಳ್ತಾಯಿದ್ರು. ಒಂದಿನ ಯಾರೋ ಬಂದು ಊರಲ್ಲಿ ಹೇಳಿದ್ರಂತೆ, ನಮ್ಮ ಊರಿನಲ್ಲಿ ಬೆಸ್ಟ್ ಆರ್ಟಿಸ್ಟ್ ಯಾರು ಅಂತ ನಾವು ಫೈಂಡ್ ಔಟ್ ಮಾಡುವ ಅಂತ. ಆಗ ಅಷ್ಟೊಳ್ಳೆ ಫ್ರೆಂಡ್ಸ್ ಆದಿದ್ದವರಿಗೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಸ್ವಲ್ಪ ಜಲಸಿ ಸ್ಟಾರ್ಟ್ ಆಯಿತು. ಇವನು ಫ್ಲೂಟ್ ನುಡಿಸಿದಾಗ ಯಾರೋ ಬಂದು ಕೇಳ್ತಾ ಇದ್ರು, ಅವನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನೀನು ಎಷ್ಟು ಚೆನ್ನಾಗಿ ನುಡಿಸ್ತೀಯಪ್ಪ, ನಿನ್ನ ಕೊಳ್ಳನ್ನು ಹೇಗೆ ಕಲ್ತಿ, ಇದನ್ನು ಹೇಗೆ ಎಷ್ಟೆಲ್ಲ ಚೆನ್ನಾಗಿ ನುಡಿಸ್ತೀಯ ಅಂತ ಏನೋ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಈ ಪೇಂಟರ್ನಿಗೆ ಅನಿಸ್ತಾ ಇತ್ತಂತೆ, ಅಯ್ಯೋ ನನ್ನ ಪೇಂಟಿಂಗ್ ಯಾರೂ ನೋಡ್ತಾನೇ ಇಲ್ಲ, ಎಲ್ಲ ಇವನ ಮೇಲೆ ಅಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ, ಅಯ್ಯೋ ನಾನು ಚೆನ್ನಾಗಿದ್ನಲ್ವಾ ಅಂತ. ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು, ಅವನು ಚೆನ್ನಾಗಿದ್ದಾನೆ ಅಂತ. ಅದೇ ರೀತಿಯಲ್ಲಿ ಈ ಕೊಳಲು ನುಡಿಸುವವನಿಗೂ ಯಾವತ್ತೋ ಒಬ್ಬರು ಅವನ ಪೇಂಟಿಂಗನ್ನು ನೋಡಿಕೊಂಡು ಜನರು ಅವನೇ ಅಪ್ರಿಷಿಯೇಟ್ ಮಾಡಿಕೊಂಡ್ರೆ, ಎಷ್ಟು ಚೆನ್ನಾಗಿ, ಎಷ್ಟು ಕಲ್ಪನೆ ಇದೆ ನಿನ್ನ ಹತ್ರ, ಎಷ್ಟು ಇಮ್ಯಾಜಿನೇಷನ್ನು, ಎಷ್ಟು ರೀತಿ ಚೆನ್ನಾಗಿ ಪೇಂಟಿಂಗ್ ಮಾಡಿದೆ, ಆ ಕಲರ್ಸ್ ನೋಡು, ಈಚ್ ಲೆವೆಲಲ್ಲಿ ಯಾವ ರೀತಿ, ಹೀಗೆಲ್ಲ ಹೇಳಿದರೆ ಈ ಕೊಳಲು ನುಡಿಸುವಾಗ ಅಯ್ಯೋ ನನ್ನ ಕೊಳಲನ್ನ ಅಪ್ರಿಷಿಯೇಟ್ ಮಾಡೋರ್ಗಿಂತ ಜನ ಪೇಂಟಿಂಗನ್ನೇ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾರೆ, ಮೋಸ್ಟ್ಲಿ ಅವನೇ ನನಗಿಂತ ಬೆಟರು ಹೇಳುವಂತಹ ಒಂದು ಜಲಸಿ ಇವನಿಗೆ ಸ್ಟಾರ್ಟ್ ಆಯ್ತಂತೆ. ಇಬ್ಬರು ಮನೆಗೆ ಹೋಗ್ಕೊಂಡು ಆಲೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಎಷ್ಟು ಚೆನ್ನಾಗಿದ್ರು ಒಬ್ಬರೊಬ್ಬರ ಏರಿಯಾದಲ್ಲಿ, ಆದರೆ ಇನ್ನೊಬ್ಬರು ನೋಡ್ಕೊಂಡು ತಾವು ಬೇಜಾರು ಮಾಡ್ಕೊಂಡು ನಾವು ಅಷ್ಟು ಚೆನ್ನಾಗಿಲ್ವಲ್ಲ ಅಂತ. ಫೈನಲಿ ಆ ದಿನ ಬಂತಂತೆ, ಇಬ್ಬರದ್ದು ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಇವನು ಪೇಂಟಿಂಗ್ ಚೆನ್ನಾಗಿ ಬಿಡಿಸ್ದ, ಅವನು ಚೆನ್ನಾಗಿ ಕೊಳಲು ನುಡಿಸ್ದ. ಎಲ್ಲರೂ ಸಂತೋಷಪಟ್ಟರು, ಊರಿನವರೆಲ್ಲರೂ. ಫೈನಲಿ ಅವರಿಗೆ ಪ್ರೈಸ್ ಕೊಡುವಾಗ ಎಲ್ಲ ಡಿಸೈಡ್ ಮಾಡಿದ್ರಂತೆ, ಅವನ ಫೀಲ್ಡಲ್ಲಿ ಅವನು ಬೆಸ್ಟು, ಇವನ ಫೀಲ್ಡಲ್ಲಿ ಇವನು ಬೆಸ್ಟು, ಅವರಿಬ್ಬರಿಗೆ ಕಂಪ್ಯಾರಿಸನ್ನು ಬೇಡ, ಅವ್ರು ಬೆಸ್ಟ್ ಆರ್ಟಿಸ್ಟ್ ಇನ್ ದೇರ್ ಓನ್ ಫೀಲ್ಡ್, ಅವ್ರ ಫೀಲ್ಡಲ್ಲಿ ಅವರೇ ಬೆಸ್ಟು ಅಂತ ಇಬ್ಬರಿಗೂ ಪ್ರಶಸ್ತಿ ಕೊಟ್ಟರಂತೆ. ಇಬ್ಬರಿಗೂ ತುಂಬ ಖುಷಿ ಆಯ್ತಂತೆ. ಅವ್ರ ಫ್ರೆಂಡ್ಸ್ ಹಾಕ್ಕೊಂಡೇ ಉಳಿದ್ರು. ಆದರೆ ಮನೆಗೆ ಹೋಗ್ಕೊಂಡು ಆಲೋಚನೆ ಮಾಡಿದಾಗ, ಅಯ್ಯೋ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದಿತ್ತು, ಆ ಹೊಟ್ಟೆ ಕಿಚ್ಚಿನಿಂದ ನಮಗೇನೂ ಪ್ರಯೋಜನ ಆಗಲಿಲ್ಲ, ನಮಗೆ ಬೇಸರನೇ ಆಯಿತು ತುಂಬ, ಅದರಿಂದ ನಮ್ಗೆ ಹಾಳೆ ಆಯಿತು ಹೊರತಾಗಿ ಚೆನ್ನಾಗಿ ಏನೂ ಆಗಲಿಲ್ಲ ಅಂತ ಹೇಳುವಂತ ಇಬ್ಬರಿಗೂ ಅವ್ರಿಗೂ ಆಯ್ತಂತೆ. ಹೊಟ್ಟೆ ಕಿಚ್ಚು ಯಾವತ್ತೂ ಹಾಗೆಯೇ, ಅಂದರೆ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಅದರಿಂದ ಪ್ರಯೋಜನ ಇಲ್ಲ ಅಂತ ಎಲ್ರಿಗೂ ಗೊತ್ತಿದ್ರೂ ಸಹಜ ಗುಣವಾಗಿ ಮನುಷ್ಯನಿಗೆ ಬಂದುಬಿಟ್ಟಿರ್ತದೆ. ಅದೇ ಹೇಳಿದ್ರಲ್ಲ, ಪ್ರಾಣಿಯಾದರೂ ಹೊಟ್ಟೆ ತುಂಬಿತು ಅಂತ ಸುಮ್ಮನೆ ಮಲ್ಕೊಂಡಿದ್ರೆ ಬೇರೆ ತಂಟೆ ತಕರಾರಿಗೆ ಹೋಗೋದಿಲ್ಲ. ಅದ್ರ ಮನುಷ್ಯರಾದರೆ ತನ್ನ ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ಳುವಂಥ ಭಾವನೆ ಬಂದುಬಿಡ್ತದೆ. ಅವನು ನನಗಿಂತ ಚೆನ್ನಾಗಿದ್ದಾನೆ, ಅವಳು ನನಗಿಂತ ಚೆನ್ನಾಗಿದ್ದಾಳೆ, ಅವ್ರ ಹತ್ರ ಹಣ ಜಾಸ್ತಿ ಇದೆ, ನಮ್ಮ ಹತ್ರ ಇಲ್ಲ, ಅಥವಾ ಅವ್ರ ವೃತ್ತಿಯಲ್ಲಿ ನಮಗಿಂತ ಮೇಲ್ಗಡೆ ಹೋಗಿದ್ದಾರೆ, ಅಯ್ಯೋ ನಾವು ಹೋಗಲಿಲ್ಲ, ಅಥವಾ ನಾವು ಎಷ್ಟು ಎಫರ್ಟ್ ಹಾಕ್ಕೊಂಡು ನಾವು ಪರೀಕ್ಷೆಯಲ್ಲಿ ಸ್ಕೂಲಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ನೋಡಿದ್ವಿ, ಆದರೆ ನನಗಿಂತ ಅವ್ನು ಚೆನ್ನಾಗಿ ಮಾಡಿಬಿಟ್ಟ, ಅಯ್ಯೋ ನಾನು ಮಿಸ್ ಆಯಿತು, ಹಾಗಾಗಬಾರ್ದಿತ್ತು, ನಾನು ಚೆನ್ನಾಗಿರಬೇಕಿತ್ತು, ಅವ್ನು ನನಗಿಂತ ಚೆನ್ನಾಗಿದ್ದಾನೆ, ಅವ್ನು ಹಾಗಾಗಲ್ಲ. ಈ ರೀತಿಯಾದಂಥ ಹೊಟ್ಟೆ ಕಿಚ್ಚು ಮನುಷ್ಯನಲ್ಲಿ ಸಹಜವಾಗಿ, ತುಂಬ ಸಹಜವಾಗಿ ಬಂದಿಟ್ಟಿರ್ತದೆ. ಇದನ್ನು ಮೇಲೆ ಬರಬೇಕು ನಾವು ಅಂತ ನೆನಪು ಮಾಡಲಿಕ್ಕೆ ಈ ಕಗ್ಗವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ನಿಸ್ತದೆ. ಎಲ್ಲರೂ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಪ್ರಯತ್ನ ಮಾಡಬೇಕು, ಸಂತೃಪ್ತಿಯಿಂದ ಬಾಳಬೇಕು ಅನ್ನುವಂಥ ಒಂದು ಮೆಸೇಜು ತುಂಬ ಚೆನ್ನಾಗಿದೆ ಈ ಕಗ್ಗದಲ್ಲಿ ಅಂತ ನನಗೆ ಅನ್ನಿಸ್ತದೆ.